ಕಾಲಿವುಡ್ ಸಿನಿಮಾದಲ್ಲಿ ಮಾತ್ರ ಸೂಪರ್ ಸ್ಟಾರ್ ಅಲ್ಲ, ಸದ್ಯಕ್ಕೆ ರಾಜಕೀಯದಲ್ಲೂ ಕೂಡ ಸೂಪರ್ ಸ್ಟಾರ್ ಆಗಿರುವಂತಹ ಟಿ.ವಿ.ಕೆ ಅಧ್ಯಕ್ಷರು ಅಂದರೆ ಮುಖ್ಯಸ್ಥರು ವಿಜಯ್ ಅವರು. ಅವ್ರ ಬಗ್ಗೆ ತುಂಬಾ ಕಡಿಮೆ ಜನ ಒಡನಾಟ ಹೊಂದಿರತಕ್ಕಂಥವ್ರು, ಅದು ನಮ್ಮ ಕರ್ನಾಟಕದಿಂದ. ಸೊ ಸದ್ಯಕ್ಕೆ ಜನನಾಯಕನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತಹ ವಜ್ರಂಗ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅದೊಂದು ತುಂಬಾ ಸ್ಪೆಷಲ್ ಜರ್ನಿ, ಅವ್ರ ಜೊತೆಗಿನ ಒಡನಾಟವೇ ವಿಶೇಷ ಅನ್ನುವಂಥದ್ದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಬಗ್ಗೆ ಅಪರೂಪಕ್ಕೆ ಮಾತುಕತೆ ಸಿಕ್ಕಿದ್ದಾರೆ. ವಜ್ರಂಗ್ ಅವರು ತುಂಬಾ ಮಾತಾಡ್ಸಕ್ ಪ್ರಯತ್ನ ಮಾಡಿದ್ವಿ, ಬಟ್ ಕಡೆಗೂ ಕನ್ವೆ ಆಗಿದ್ದೀರಿ. ಹೇಗಿದ್ದೀರಿ, ಹೇಗಿದೆ ಜರ್ನಿ ಎಲ್ಲ? ಸೂಪರ್ ಆಗಿದೆ. ಥ್ಯಾಂಕ್ ಯು ಜಗೀನ್. ಏನು ಹೇಳೋದು ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿರೋದಕ್ಕೆ. ಒಬ್ಬ ಅಂದರೆ ಸಿನಿಮಾ ಬೇಸ್ ಇಟ್ಕೊಂಡು ಇವತ್ತು ಚೀಫ್ ಮಿನಿಸ್ಟರ್ ಲೆವೆಲ್ಗೆ ಯಾರಾದ್ರು ವ್ಯಕ್ತಿ ಬರ್ತಾರಂದರೆ ಸಿನಿಮಾದ ಅಂದರೆ ಎಫೆಕ್ಟಿವ್ನೆಸ್ ಎಷ್ಟಿರುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಸಿನಿಮಾ ಅನ್ನೋದು ಬರೀ ಅಂದರೆ ಎಷ್ಟು ದೃಶ್ಯ ಮಾಧ್ಯಮ ಅನ್ನೋದು ಎಷ್ಟು ಎಫೆಕ್ಟಿವ್ ಆಗಿ ರಾಜಕೀಯವಾಗಿ ಒಬ್ಬ ವ್ಯಕ್ತಿ CM ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅಂದರೆ ನೀವು ಅದರದ್ದು ಆ ಬೆಲೆ ಏನಂತ ನಾವು ಇದರಲ್ಲಿ ತಿಳ್ಕೊಬೋದು. ಎಕ್ಸಾಕ್ಟ್ಲಿ. ಎಸ್, ಈಗ ಸಹಜವಾಗಿ ಅಂದರೆ ವಿಜಯ್ ಸರ್ ಅಂದರೆ ಏನು ಅನ್ನೋಂಥ ಕುತೂಹಲ ಇರುತ್ತೆ. ತುಂಬ ಕೆಲವು ಜನರಿಗೆ ಅವ್ರ ಜೊತೆಗಿನ ಒಡನಾಟಕ್ಕೆ ಅವಕಾಶ ಸಿಗುತ್ತೆ. ನೀವು ಇಂಥದ್ದೊಂದು ಟೈಮಲ್ಲಿ ಜನನಾಯಕನ್ ಆ ಸಿನಿಮಾದ ಬಗ್ಗೆ ಇದ್ದಂಥ ಕ್ರೇಜೇ ಅಂಥದ್ದಿತ್ತು, ಬಟ್ ಅವ್ರು ನಿಜವಾದ ಜನನಾಯಕ ಆಗಿದ್ದಾರೆ. ಸೊ ಹೇಗಿತ್ತು ಅವರ ಜೊತೆಗಿನ ಜರ್ನಿ, ಶೂಟಿಂಗ್ ಸೆಟ್ಟಲ್ಲಿ ಆಗಿರ್ಬೋದು, ಅವರ ದಿನಚರಿ ಆಗಿರ್ಬೋದು, ಹೇಗಿರ್ತಾ ಇತ್ತು ಅಂತ? ಇಲ್ಲ, ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ. ನಾನು ಹೇಳಿದ್ನಲ್ಲ, ಅವರು CM ಆಗ್ತಾರಂತ ಅಂದರೆ ನನಗೆ ಸ್ವಲ್ಪ ಹಿಂಟ್ ಇತ್ತು. ಯಾಕಂದರೆ ನಾನು ಶೂಟಿಂಗ್ ಹೋಗ್ತಾ ಇದ್ನಲ್ವ, ಆ ಫಾಲೋವರ್ಸ್ ಆಗಲಿ ಅಥವಾ ಸರ್ ಆ ಸೆಟ್ಟಲ್ಲಿ ಇರಬೇಕಾದ್ರೆ ಎಲ್ಲರೂ ಬಂದು ಅವ್ರನ್ನ ಮೀಟ್ ಮಾಡೋದಾಗಲಿ ಆವಾಗಲೇ ಗೊತ್ತಾಗ್ತಾ ಇತ್ತು. ಇಲ್ಲ ಅಂದರೆ ಯಾವ ಲೆವೆಲ್ಗೆ ಸರ್ ಅಂದರೆ ವಿಜಯ್ ಸರ್ದು ಇಮೇಜ್ ಅನ್ನೋದು ಯಾವ ಲೆವೆಲ್ಗೆ ತಮಿಳ್ನಾಡಲ್ಲಿ ಇದೆಯಾ ಅಂತ. ಅಂದರೆ ಅವ್ರು ಶೂಟಿಂಗ್ ಸೆಟ್ಟಿಗೆ ಬರ್ತಿರ್ಬೇಕಾದ್ರೆ ಒಂದು 2 ಕಿಲೋಮೀಟರ್ಸ್ ಎಲ್ಲ ಇಂಟೀರಿಯರ್ ಪ್ಲೇಸ್ ಏನಿತ್ತು, ಆ ಟೈಮಲ್ಲಿ ಜನಗಳು ಕಾಯ್ತಾ ಇರೋರು ಆ ರೋಡ್ ಸೈಡಲ್ಲಿ. ಅಂದ್ರೆ ತುಂಬ ಗಾರ್ಡ್ಸ್ಗಳಿದ್ರು ಅದನ್ನು ಯಾರು ಕೇರ್ ಮಾಡ್ತಿರ್ಲಿಲ್ಲ. ಹೀಸ್ ಎ ಲೆಜೆಂಡ್ ಆ್ಯಕ್ಚುಲಿ. ಏನಂದರೆ ಎಲ್ರೂ ಒಂದೇ ಲೆವೆಲ್ಗೆ ಅಲ್ಲಿಂದನೂ ಆ ಕೈ ಎಲ್ರಿಗೂ ಹಿಂಗೆ ಹಾಯ್ ಮಾಡ್ಕೊಂಡು ಬಂದರೆ ಸೆಟ್ಟಲ್ಲಿ ಬಂದು ಹೇಳಿದ್ರೆ ಆನ್ ಸ್ಪಾಟ್ ಅಂದರೆ ಯಾವ ಟೈಮ್ಗಿದೆ ಆ ಟೈಮ್ಗೆ ಅಲ್ಲಿ ಬಂದು ರೀಚ್ ಆಗ್ತಾಯಿದ್ರು. ಆ್ಯಂಡ್ ಹೇಳಿದ್ನಲ್ಲ, ನನಗೆ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ನಾನು ಮೀಟ್ ಮಾಡಿರುವಂಥ ತುಂಬ ಒಳ್ಳೆ ವ್ಯಕ್ತಿಗಳಲ್ಲಿ ವಿಜಯ್ ಸರ್ ಕೂಡ ಒಬ್ಬರು. ಐ ಆಮ್ ವೆರಿ ಹ್ಯಾಪಿ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿರೋದಕ್ಕೆ. ಎಸ್, ನಿಮಗೆ ಅಂದರೆ ಕನ್ನಡದಲ್ಲಿ ಬೇರೆ ಸಿನಿಮಾಗಳನ್ನು ಮಾಡಿದ್ರಿ, ಸಲಾರಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರಿ. ಅದಾದ ನಂತರ ಜನನಾಯಕನಲ್ಲಿ ಅಂದರೆ ಅವಕಾಶ ಸಿಕ್ಕಿದ್ದು ಹೇಗೆ, ಆ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ನನಗೆ ಡೈರೆಕ್ಷನ್ ಟೀಮಿಂದ ಕಾಲ್ ಬಂತು. ಫಸ್ಟ್ ಅವ್ರು ಸಲಾರ್ ನೋಡಿದ್ರಂತೆ, ತುಂಬ ಹ್ಯಾಪಿಯಾಗಿ ಅಂದರೆ ಈ ಕ್ಯಾರೆಕ್ಟರ್ ಇವ್ರ ಜೊತೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಪ್ರೊಡಕ್ಷನಿಗೆ ಕಾಲ್ ಮಾಡಿ ಆ್ಯಂಡ್ ಕೋ ಡೈರೆಕ್ಟರ್ ನನಗೆ ಕತೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೀಗೀಗ ರೋಲ್ ಇದೆಯಾ ಅಂತ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಆಫ್ಟರ್ ಸಲಾರ್ ಯಾವುದಾದ್ರು ಒಂದು ಗುಡ್ ಪ್ರಾಜೆಕ್ಟ್ ಮಾಡಬೇಕು ಅಂತ. ನಿಮ್ಗೆ ಗೊತ್ತಿದೆ ಆ್ಯಕ್ಟ್ರುಗಳು ಅಂದರೆ ಮುಂದಿನ ಅಂದರೆ ಹೆಂಗಿರಬೇಕು ಕತೆಗಳ ಆಯ್ಕೆ ಅಥವಾ ರೋಲ್ಗಳು ಹೆಂಗೆ ಆಯ್ಕೆ ಮಾಡಬೇಕು ಅನ್ನೋ ದೊಡ್ಡ ಟಾಸ್ಕ್ ಆಗಿರುತ್ತೆ. ನಾನು ಕೂಡ ವೆಯ್ಟ್ ಮಾಡ್ತಿರ್ಬೇಕಾದ್ರೇ ನನಗೆ ಜನನಾಯಕಿಂದ ಆಫರ್ ಬರುತ್ತೆ. ಸೊ ವೆರಿ ಪವರ್ಫುಲ್ ರೋಲ್, ತುಂಬ ಚೆನ್ನಾಗಿರುತ್ತೆ. ವಿಜಯ್ ಸರ್ದು ಅಪೋಸಿಟ್ ಕಾಂಬಿನೇಷನ್. ಎಸ್, ತುಂಬ ಚೆನ್ನಾಗಿದೆ. ವಿಜಯ್ ಸರ್ಗೆ ರಾಜಕೀಯದಲ್ಲಿ ಎದುರಾಳಿಗಳು ತುಂಬಾ ಜನ ಇದ್ರು, ಅವರನ್ನ ಮೀರಿ ಅವರು CM ಆಗೋ ಹಂತಕ್ಕೆ ಬಂದಿದ್ದಾರೆ. ಸೊ ನೀವು ಸಿನಿಮಾದಲ್ಲಿ ಅವ್ರಿಗೆ ಎದುರಾಳಿ ಆಗಿದ್ರಿ, ಆಗ ಹೆಂಗಿರ್ತಿತ್ತು ನಿಮ್ಮ ಟೆಕಫಾರ್ ಅಂತ? ಅದೇ ನಾ ಹೇಳಿದ್ನಲ್ಲ, ಅಂದರೆ ಪೊಲಿಟಿಕಲಿ ನನಗೆ ಅಂದರೆ ಇವಾಗಷ್ಟು ಅಂದರೆ ಇಂಟ್ರೆಸ್ಟ್ ಇಲ್ಲ ಸಿನಿಮಾ ಬಗ್ಗೆ ನಾನು ಜಾಸ್ತಿ ಇರೋದಕ್ಕೋಸ್ಕರ. ಹೇಳಿದ್ನಲ್ಲ ನಿಮಗೆ, ಅಲ್ಲಿ ತುಂಬ ಜನ ಬರೋರು ಅವ್ರನ್ನ ಅಂದರೆ. ಬಟ್ ಸರ್ ಯಾವತ್ತೂ ಆ ಆ್ಯಟಿಟ್ಯೂಡ್ ಆಗಲಿ ಅಥವಾ ಆ ಸ್ಟಾರ್ಡಮ್ನ ಎಲ್ಲೂ ತೋರಿಸ್ಕೊಂಡಿರಲಿಲ್ಲ. ಇವನ್ ಆರ್ಟಿಸ್ಟ್ಗಳ ಹತ್ರ ಆಗಲಿ ಅಥವಾ ಯಾರೋ ಬರೋರ ಹತ್ರ ಆಗಲಿ ಎಲ್ಲರನ್ನೂ ಒಂದೇ ಥರನೇ ಅವರು ಟ್ರೀಟ್ ಮಾಡೋರು. ನಿಮ್ಮ ಮೊದಲೇ ಹೇಳ್ದಂಗೆ ಅವರು CM ಆಗ್ತಾರಂತ ನಾನು ಫಸ್ಟ್ ಪೋಸ್ಟ್ ಮಾಡಿದ್ದೆ ನಾನು. ಅಂದರೆ ಏನು 50 ಸೀಟೆಲ್ಲ ಟಿ ವಿಲಿ ಏನು ಡಿಸ್ಪ್ಲೇ ಆಗ್ತಾ ಇತ್ತು, ಶ್ಯೂರ್ ಇದು 100+ ರೀಚ್ ಆಗುತ್ತೆ, ವಿಜಯ್ ಸರ್ CM ಆಗ್ತಾರೆ ಅಂತ. ಇದರಲ್ಲಿ ಗೊತ್ತಾಗುತ್ತೆ ಸಿನಿಮಾದಿಂದ ಒಬ್ಬರು ಬಂದು CM ಲೆವೆಲ್ಗೆ ನಿಲ್ತಾರೆ ಅಂತ ಹೇಳಿದ್ರೆ ಸಿನಿಮಾದ ಬೆಲೆ ಏನಂತ ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಸಿನಿಮಾನ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮಂಥವ್ರಿಗಾಗಲಿ ಅಥವಾ ಯಂಗ್ಸ್ಟರ್ಸ್ಗೆ ಅಥವಾ ನೋಡಿ, ಈ ಟೈಮಲ್ಲಿ ಈ ಇರಾದಲ್ಲಿ ಈ ಜನ್ರೇಷನಲ್ಲಿ ಎಲ್ಲ ಯಂಗ್ಸ್ಟರ್ಸ್ನ ಅಂಕಲ್ ಆಂಟೀಸ್ ಇವ್ರನ್ನೆಲ್ಲ ಮೋಟಿವೇಟ್ ಆಗಿ
ಒಬ್ಬ ಸಾಮಾನ್ಯವಾದ ಸಿನಿಮಾದಿಂದ ಬಂದಿರೋ ವ್ಯಕ್ತಿ ವೋಟ್ ಮಾಡಿ ಸಿ ಎಂ ಮಾಡ್ತಾರಂದ್ರೆ ಸಿನಿಮಾ ಮಾಧ್ಯಮ ಎಷ್ಟು ಪವರ್ಫುಲ್ ಅನ್ನೋದನ್ನ ನೀವು ಒಂದ್ಸತಿ ತಿಳ್ಕೊಬೇಕಾಗತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ನಾನು ಕೂಡ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆ ಅನ್ನೋದಕ್ಕೆ. ಎಸ್, ಇನ್ನು ಪರ್ಟಿಕ್ಯುಲರ್ ಆಗಿ ನಿಮಗೆ ಅಂದ್ರೆ ಅವರ ಫಸ್ಟ್ ಭೇಟಿ, ಅವರು ಫಸ್ಟ್ ನೋಡಿದ್ದು, ಮಾತಾಡಿದ್ದು ಎಲ್ಲ ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾವ ಸನ್ನಿವೇಶ ಆಗಿತ್ತು ಅದೆಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ಳೋದಾದ್ರೆ ಹೇಗಿತ್ತು ಅವ್ರ ಜೊತೆಗಿನ ಮಾತುಕತೆ ಏನಾದ್ರು, ಅಥವಾ ಮೆಮೊರೇಬಲ್ ಇನ್ಸಿಡೆಂಟ್ಸ್? ಎಸ್, ಅವರು ಅಂದರೆ ವೆರಿ ಡೌನ್ ಟು ಅರ್ತ್ ಪರ್ಸನ್ನು. ಹೀಸ್ ಎ ಲೆಜೆಂಡ್. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಬ್ರೋ ಅಂತ ಮಾತಾಡ್ಸೋರು. ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ನಾನು ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡೆ, ಹಾಯ್ ಸರ್ ಅಂತ. ಸೊ ಅವ್ರು ಹಾಯ್ ಅಂತೇಳಿ ಹೇಳಿದ್ದೇನೆ ನನಗೆ ಇನ್ನೂ ಹಾಗೆ ಇದೆ. ಅಂದರೆ ಅಷ್ಟು ಹಂಬಲ್ ಆಗಿ, ಆಯ್ತು, ಅಂಥ ಸ್ಟಾರ್ಡಮ್ ಇದ್ರೂ ಅಷ್ಟು ಹಂಬಲ್ ಆಗಿ ಅವ್ರು ನಮ್ಮನ್ನು ಮಾತಾಡಿಸಿ, ಆ್ಯಂಡ್ ಪ್ರತಿಯೊಂದರಲ್ಲೂ ಅವ್ರು ನಮಗೆ ಹೆಂಗಂದರೆ ವೆರಿ ಕಂಫರ್ಟೇಬಲ್ ಝೋನ್ ಅವರೇ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೇ. ಹೇಳಿದ್ನಲ್ಲ, ಅದೆಲ್ಲ ನನಗೆ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿದೆ. ಸೊ ಗಾಡ್ ಗ್ರೇಸ್, ನನ್ನ ಬಾಸ್ ಶಿವನಿಂದ ಇದೆಲ್ಲ ಆಯಿತು ಅಂತ ನಾನು ಅನ್ಕೊತೀನಿ. ಯಾಕಂದರೆ ಸುಮ್ಮನೆ ಮಾತಲ್ಲ ಸರ್, ನಾವು ಕೂಡ ಇಷ್ಟು ವರ್ಷ ಸ್ಟ್ರಗಲ್ ಮಾಡ್ಕೊಬಂದು ಇಂಡಸ್ಟ್ರಿಯಲ್ಲಿ ಇದೀವಿ ಅಂದರೆ ಇಂತಿಂಥ ದೊಡ್ಡ ರೋಲ್ ಆಗಲಿ ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇಂತಿಂಥ ಲೆಜೆಂಡ್ಗಳ ಜೊತೆ ನಾನು ಆ್ಯಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ವಿಜಯ್ ಸರ್ ಜೊತೆ ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೇ ಅವರಿಂದ ಐ ಇನ್ಸ್ಪೈರ್ಡ್ ಅ ಲಾಟ್ ಆ್ಯಂಡ್ ಐ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಅಂದರೆ ಪ್ರತಿಯೊಂದು ವಿಚಾರನೂ ಅವ್ರು ಹೆಂಗಿರ್ತಾರೆ, ವೇ ಆಫ್ ಬಿಹೇವಿಯರ್ ಆಗಲಿ ಅಥವಾ ಅವ್ರು ಮಾತಾಡೋ ಶೈಲಿ ಆಗಲಿ, ಅಥವಾ ಎಲ್ಲರೂ ಯಂಗ್ಸ್ಟರ್ಸ್ನ ನನ್ನ ಜೊತೆ ತುಂಬ ಜನ ಇರ್ತಾರೆ ಅಥವಾ ತುಂಬ ಏನು ಟ್ರೂಪ್ ಇರುತ್ತೆ, ಅವ್ರನ್ನೆಲ್ಲ ಅವರು ಮಾತಾಡಿಸೋ ರೀತಿ ಆಗಲಿ, ಇದನ್ನೆಲ್ಲ ನಾನು ಪರ್ಸ್ನಲಿ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ ಅವರಿಂದ. ಎಸ್, ಈಗ ಸಹಜವಾಗಿ ಅಂದರೆ ತುಂಬ ರ್ಯಾಲಿ ನೋಡಿರ್ತೀವಿ, ಅಲ್ಲಿ ತುಂಬ ಜನ ಸೇರುವಂಥದ್ದು, ಅಭಿಮಾನಿಗಳು ಬರುವಂಥದ್ದು, ಸಪೋರ್ಟ್ ಮಾಡೋಂಥ ಸನ್ನಿವೇಶಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಇನ್ನು ಶೂಟಿಂಗ್ ಸ್ಪಾಟ್ ಹತ್ರ ಕೂಡ ತುಂಬ ಜನ ಬರ್ತಾ ಇದ್ರು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರಿ. ಅದನ್ನು ಹೆಂಗೆ ನಿಭಾಯಿಸಂಥ ಕೆಲಸ ಆಗ್ತಿತ್ತು ಸಿನಿಮಾದ ಜೊತೆಗೆ ರಾಜಕೀಯವನ್ನ, ಅದನ್ನ ಕಣ್ಣಾರೆ ಕಂಡಂಗೆ ನೀವು ಎಷ್ಟು ದಿನಗಳ ಕಾಲ ಅಲ್ಲಿ ಜರ್ನಿಲಿದ್ರಿ, ಅವರ ಜೊತೆಗಿನ ಜರ್ನಿಲಿ ಅಂತ? ಅರೌಂಡ್ 22 days ಜರ್ನಿ ಮಾಡಿದ್ದೀನಿ ಅವ್ರ ಜೊತೆ. ನಾನು ಹೇಳದ್ನಲ್ಲ ಸರ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತು. ಒಂದು 2 kilometer ಏನು ಇಂಟೀರಿಯರ್ ಶೂಟಿಂಗ್ ನಡೀತಾ ಇತ್ತು, ಜನಗಳು ಅವ್ರನ್ನ ನೋಡೋಕ್ಕೋಸ್ಕರ ಬರೋರು. ಅರ್ಲಿ ಮಾರ್ನಿಂಗ್ 6 o'clock 6:30 ಬಂದು ನಿಲ್ಲೋರು. ಬಟ್ ತುಂಬ ಗಾರ್ಡ್ಗಳಿದ್ರು, ಅವ್ರನ್ನ ಯಾರು ಕೇರ್ ಮಾಡ್ತಿರ್ಲಿಲ್ಲ. ವಿಜಯ್ ಸರ್ ನೋಡಿದ್ರೆ ಸಾಕು ಅಂತ. ಅವರು ಕೂಡ ಅಷ್ಟೇ ಹಂಬಲ್ ಆಗಿ ಅವರಿಗೆ ಅಂದರೆ ಗ್ರೀಟ್ ಮಾಡ್ತಾಯಿದ್ರು ಅವ್ರನ್ನೆಲ್ಲರನ್ನು. ಸೊ ಸ್ಪಾಟಿಗೆ ಬಂದಾದ್ಮೇಲೆ ಅವ್ರನ್ನ ಮೀಟ್ ಮಾಡೋಕ್ಕೆ ಒಂದಿಷ್ಟು ಜನ ಬರೋರು. ಅಂದರೆ ನಾರ್ಮಲ್ ಫ್ಯಾನ್ಸ್ನ ಒಳಗಡೆ ಬಿಡ್ತಿರ್ಲಿಲ್ಲ. ಅವ್ರ ಪಕ್ಷದವರಾಗಲಿ ಅಥವಾ ಬೇರೆ ಬೇರೆಯವರು ಅವ್ರ ಫ್ರೆಂಡ್ಸ್ ಸರ್ಕಲ್ ಆಗಲಿ ಎಲ್ಲರೂ ಬಂದು ಮೀಟ್ ಮಾಡೋರು. ಸೊ ಅವ್ರನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ರು ಎಲ್ಲರೂ, ಅಲ್ಲಿ ಇರೋರ್ನು ಅವ್ರು ಒಂದೇ ಲೆವೆಲಲ್ಲಿ ಎಲ್ಲರೂ ಟ್ರೀಟ್ ಮಾಡ್ತಾಯಿದ್ರು. ನಾನು ಅಂದ್ಕೊಂಡಿದ್ದೆ ಒಬ್ಬ ಸ್ಟಾರ್ ಆಗಿ ಈ ಥರ ಇಮೇಜ್ ಇಟ್ಕೊಂಡು ಎಲ್ಲರ ಜೊತೆ ಇಷ್ಟು ಕಾಮನ್ ಆಗಿ ಇರೋಕ್ಕೆ ಸಾಧ್ಯನಾ ಅಂತ. ಸೊ ಹಂಗೆ ಮಾಡಿರೋದಕ್ಕೋಸ್ಕರ ಇವತ್ತು ಯೂತ್ಸ್ ಆಗಲಿ ಅಥವಾ ತಮಿಳ್ನಾಡು ಪೀಪಲ್ ಏನಿದ್ದಾರೆ ಅವರೆಲ್ಲರ ಅವರಿಗೆ ಅವ್ರ ಸ್ಪೀಚ್ಗೆ ಅಥವಾ ಅವ್ರಿರೋದನ್ನ ಮೋಟಿವೇಟ್ ಆಗಿ ಇವತ್ತು ಅವ್ರನ್ನ CM ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಎಸ್, ಈಗ ಒಬ್ಬ ಸಿನಿಮಾದಲ್ಲಿ ಮಾತ್ರ ಸೂಪರ್ ಸ್ಟಾರ್ ಅಲ್ಲ, ಅಂದರೆ ರಾಜಕೀಯವಾಗಿ ಒಂದು ತುಂಬ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂತಹ ನಟರು ಹೇಳ್ತಾ ಇದ್ರೆ, ಅಂದರೆ 50 ಸೀಟ್ ಬಂದಾಗಲೇ ಕೂಡ CM ಆಗ್ತಾರೆ ಅನ್ನೋಂಥ ಹೋಪ್ಸಲ್ಲಿ ನಾನು ಅಂದರೆ ಪೋಸ್ಟ್ ಮಾಡಿದೆ ಅನ್ನೋಂಥದ್ದು. ಆ ಭರವಸೆ ನಿಮಗೆ ಹೆಂಗೆ ಬಂತು ಅಂತ? ನಾನು ನೋಡಿದ್ದೀನಲ್ಲ ಸರ್, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ ವೈಬ್ರೇಷನ್ ಗೊತ್ತಾಗ್ತಿತ್ತು. ಅವ್ರು ಆ ಸ್ಪಾಟಿಗೆ ಬರ್ತಿರ್ಬೇಕಾದ್ರೆ ವೈಬ್ರೇಷನ್ ಗೊತ್ತಾಗ್ತಿತ್ತು. ಜನ ಏನಕ್ಕೆ ಈ ಥರ ಟ್ರೀಟ್ ಮಾಡ್ತಾರೆ, ಸಾಧ್ಯನಾ ಅಂತ. ಓಕೆ, ಎಲ್ರಿಗೂ ಫ್ಯಾನ್ಸ್ ಇರ್ತಾರೆ. ನಮ್ಮಲ್ಲೂ ಅಪ್ಪಾಜಿ ಅವರಿಗೆ, ವಿಷ್ಣುವರ್ಧನ್ ಸರ್ಗೆ, ಅಪ್ಪು ಸರ್ಗೆ ಹೆಂಗಿದ್ದಾರೆ ಹೇಳಿ ಸರ್. ಆ ಥರನೇ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅಂದರೆ ಇದನ್ನೆಲ್ಲ ನೋಡಿದಾಗ ಅನಿಸ್ತಾ ಇತ್ತು ನನಗೆ 100% ಏನಾದ್ರು ಒಂದು ಚೇಂಜ್ ಅವ್ರು ಆಗೇ ಆಗುತ್ತಂತ. ಆ್ಯಂಡ್ ಆ್ಯಸ್ ನನ್ನ ಡ್ರೈವರ್ ಅಲ್ಲಿ ತಮಿಳ್ನಾಡವರೇ ಇದ್ದಿದ್ದು, ಅವ್ರ ಹತ್ರ ಕೇಳ್ತಿದ್ದೆ ನಾನು. ಈವ್ನಿಂಗ್ ಎಲ್ಲ ಪ್ಯಾಕಪ್ ಆದಮೇಲೆ ಕೇಳ್ತಾ ಇದ್ದೆ, ಹೆಂಗೆ ಸರ್ ಮುಂದೆ ಹೆಂಗೆ ಎಲೆಕ್ಷನ್ ಹೆಂಗೆ ಯಾವ ಥರ ಅಂತ. ಸರ್ ತುಂಬ ಚಾನ್ಸಸ್ ಇದೆ, ಯೂತ್ಸ್ ಎಲ್ಲ ತುಂಬ ಮೋಟಿವೇಟ್ ಆಗಿದ್ದಾರೆ, ಇನ್ನೇನು ರ್ಯಾಲಿ ಶುರು ಆದಮೇಲೆ ಒಂದು ಹಂತಕ್ಕೆ ಎಲ್ಲ ಗೊತ್ತಾಗತ್ತೆ ಅಂತ. ಸೊ ನಾನು ಎಲ್ಲ ಗೊತ್ತಾಗ್ತಿತ್ತು. ಬ್ಯಾಂಗ್ಳೂರಲ್ಲೂ ನಿಮಗೆ ಎಷ್ಟು ಜನ ಸೇರಿದ್ರು ಅವ್ರು ಒಂದು ಇವೆಂಟ್ ಮಾಡಿದಾಗ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಗೊತ್ತಾಯಿತು 100% ವಿಜಯ್ ಸರ್ಗೆ ಚಾನ್ಸಸ್ ಇದೆಯಂತ. ಬಟ್ ಇಷ್ಟು ಬೇಗ CM ಆಗ್ತಾರೆ ಆ ಥರದ್ದೆಲ್ಲ ನಂಗೆ ಐಡಿಯಾ ಇರಲಿಲ್ಲ. ಇಟ್ಸ್ ಅ ಗ್ರೇಸ್ ಬಿಡಿ. ಅಂದರೆ ಅವ್ರಿಗೆ ಆಗಬೇಕು ಸರ್. ಸಿನಿಮಾಯಿಂದ ಆಫ್ಟರ್ ಲಾಂಗ್ ಟೈಮ್ MGR ಅವ್ರು ಆದಮೇಲೆ, MGR ಸರ್ ಆದಮೇಲೆ ವಿಜಯ್ ಸರ್ ಈ ಪೋಸ್ಟ್ನ ಇದು ಮಾಡ್ತಾ ಇರೋದು. ಸೊ ಆಗಬೇಕಿತ್ತು, ಸಿನಿಮಾದವ್ರಿಗೆ ಮತ್ತೊಂದು ಬೇಕಿತ್ತು ಇದು. ಸರ್, ಈಗ ಯಾವುದಾದ್ರು ಒಂದು ಘಟನೆ, ಒಂದು ಇನ್ಸಿಡೆಂಟು, ಒನ್ ಡೇ ಸಿಚುವೇಶನ್ಸು, ಅಂದರೆ ಅವ್ರು ನಿಮಗೇನೋ ಮಾತಾಡಿದ್ದು ಅಥವಾ ನೀವು ಅವ್ರ ಜೊತೆ ಮಾತಾಡಿದ್ದು, ಏನೋ ಮರೆಯಲಾರದ್ದು
ಅಂತ ಶೇರ್ ಮಾಡೋದಾದ್ರೆ ಆಸ್ ಅ ಬ್ರದರ್ ತರ ಅವರು ಎಲ್ರು ನೀವು ಹೇಳಿದ್ನಲ್ಲ, ನನ್ನನ್ನಂತೂ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ರು. ಬ್ರೋ ಅಂತಾನೆ ಮಾತಾಡ್ಸಿರೋರು. ನಾವೇನೋ ಏನಾದ್ರು ಸೀಕ್ವೆನ್ಸ್ ನಡೆದಾಗ ಕಂಫರ್ಟ್ ಝೋನ್ ಅಂದ್ರೆ ನಮ್ಗೊಂದು ಇರುತ್ತೆ. ಇಟ್ಸ್ ಅ ಬಿಗ್ ಸೂಪರ್ ಸ್ಟಾರ್ ಲೆಜೆಂಡ್. ಅವ್ರ ಜೊತೆ ನಾವು ಅಂದ್ರೆ ಈ ಯಾವ ತರ ಅವ್ರ ಜೊತೆ ನಾವು ಕೂಡ ಹಂಗೆ ಮಿನ್ಗಲ್ ಆಗ್ಬೇಕು ಅಂತ. ಬಟ್ ಅದನ್ನೆಲ್ಲ ಏನಂದ್ರೆ ಕಂಫರ್ಟ್ ಝೋನ್ ನ ಒಬ್ಬ ಸ್ಟಾರ್ ಆಗಿ ಅವ್ರು ಕ್ರಿಯೇಟ್ ಮಾಡ್ಕೊಟ್ಟಿದ್ರು ನಮ್ಗೆ. ಎಲ್ಲೂನು ನಾನು ಹೊರಗಡೆ ಹೋಗಿ ಆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಆ ಥರದ್ದು ಎಲ್ಲೂ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಇತ್ತು. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸೋರು. ಆ್ಯಂಡ್ ನನ್ನ ಬಗ್ಗೆ ಕೇಳೋರು, ಬಾಡಿ ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಕೇಳೋರು, ಹಿಂಗೆ ನೋಡೋರು ಅನ್ಸತಿ. ನಾನು ಕಾಮನ್ ಆಗಿರ್ತಿದ್ದೆ. ಅಂದರೆ ನನಗೆ ಅನಿಸ್ತಾ ಇತ್ತು, ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ಒಬ್ಬ ಒಳ್ಳೆ ಫ್ರೆಂಡ್ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ವಿಜಯ್ ಸರ್ ನನಗೆ ಅಂದರೆ ತುಂಬ ಆತ್ಮೀಯರಾಗ್ಬಿಟ್ಟಿದ್ರು. ರಿಯಲಿ 22 days ಜರ್ನಿಲಿ ತುಂಬ ಆತ್ಮೀಯರಾಗ್ಬಿಟ್ಟಿದ್ರು. ಎಸ್ ಎಸ್. ಈಗ ಸಹಜವಾಗಿ ಅಂದ್ರೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಆ ಸಿಚುವೇಶನ್ ಅಲ್ಲಿ. ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಅಂದ್ರೆ ಆ ಥರದ ನಿಮ್ಗೆ ಏನಾದ್ರು ಡಿಫಿಕಲ್ಟೀಸ್ ಕಾಣಿಸ್ತಾ ಇತ್ತಾ ಅವರಲ್ಲಿ, ಅಂದ್ರೆ ಪೊಲಿಟಿಕಲಿ ಮತ್ತೆ ಸಿನಿಮಾ? ನೋ, ಹಿ ಈಸ್ ವೆರಿ ಕಾಮ್ ಆಕ್ಚುಲಿ. ಎಲ್ರು ನಾನು ಅದೇ ಅನ್ಕೊಳ್ಳೋದು, ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಇವರು ಅಂತ. ಸಿನಿಮಾಗ ಆ ಕ್ಯಾರೆಕ್ಟರ್ ಜೊತೆ ಇದನ್ನು ಹ್ಯಾಂಡಲ್ ಮಾಡ್ಕೊಂಡು ಇಟ್ಸ್ ನಾಟ್ ಅ ಈಸಿ ಥಿಂಗ್ ಅಲ್ವಾ. ಹೆಂಗೆ ಅಂದ್ರೆ ಅಷ್ಟು ಜನ ಬರ್ತಾ ಇದ್ರು ಸೆಟ್ಗೇನೆ. ಆ್ಯಂಡ್ ಇನ್ನೊಂದು ವಿಚಾರ ನೋಡಿ, ಅವ್ರ ಸಿಂಪ್ಲಿಸಿಟಿ. ಒಂದ್ಸತಿ ಎಲ್ಲಾದರೂ ಅವರು ಸೆಟ್ಟಿಗೆ ಬಂದರೆ ಮತ್ತೆ ಕ್ಯಾರವನ್ ಉಪಯೋಗಿಸೋದೇನೆ ಇಲ್ಲ. ಅಂಥ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಸ್ಪಾಟಲ್ಲೇ ಕೂತ್ಕೊತಾ ಇದ್ರು, ಎಲ್ರಿಗೂ ಸಿಗ್ತಾ ಇದ್ರು ಮಾತಾಡೋಕ್ಕೆ. ಸಿನಿಮಾ ಅಂದರೆ ಸಿನಿಮಾನೇ ಅವರಿಗೆ. ಎಲ್ಲಾದರೂ ಈ ಪೊಲಿಟಿಕಲ್ ಏನಾದರೂ ಅದಕ್ಕೆ ರಿಲೇಟೆಡ್ ಏನಾದರೂ ಒಂದು ವಿಚಾರಗಳಿದ್ರೆ ಅವ್ರ ಕಡೆಯವ್ರು ಯಾರಾದರೂ ಬಂದರೆ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಅವ್ರ ಕ್ಯಾರವನ್ ಅವ್ರ ಕಾರಿಗೆ ಕರ್ಕೊಂಡು ಹೋಗಿ ಮಾತಾಡ್ಸ್ತಾ ಇದ್ರು. ಬಟ್ ಇಡೀ ಹೊತ್ತೂ ಬ್ಯುಸಿನೇ ನಾನು ನೋಡ್ದಂಗೆನೆ. ಮತ್ತೆ ನಿಮಗೆ ಅಂದರೆ ಸೀನ್ ಅಂತ ಬಂದಾಗ ಅಥವಾ ಆ್ಯಕ್ಟಿಂಗ್ ಅಂತ ಬಂದಾಗ ಅವ್ರು ಮೋಸ್ಟ್ಲಿ ಅದನ್ನು ಯಾವುದನ್ನು ಕಂಬೈನ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಎಷ್ಟು ಕಾಮ್ ಅಂದರೆ ಆಸ್ ಅ ಹೆಂಗೆ ಹೇಳಲಿ, ನಾನು ಅದನ್ನು ಐ ಎಕ್ಸ್ಪೀರಿಯನ್ಸ್ಡ್. ಅಂದರೆ ನನಗೆ ಅದು ಗೊತ್ತಿದೆ. ಅಂದರೆ ನಾನು ಹೇಳಿದ್ನಲ್ಲ, ನನಗದು ಮುಂದೆ ಲೈಫಲ್ಲಿ ತುಂಬ ಕನ್ವೆ ಮಾಡ್ಕೊತೀನಿ ಅದನ್ನು. ಎಸ್ ಎಸ್. ಇದೆಲ್ಲದ್ರ ಜೊತೆಗೆ ಸಹಜವಾಗಿ ಅಂದರೆ ನೀವು ಕನ್ನಡದಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನು ಮಾಡ್ತಾ ಇದ್ರಿ. ಎಲ್ಲ ಒಂದು ರೀತಿ ಕನ್ನಡ ಸಿನಿಮಾಗಳಲ್ಲಿ ಅವಕಾಶ ಸಿಗುವಂಥ ಸಾಧ್ಯತೆಗಳು ನಮ್ಮ ಸ್ಟಾರ್ಗಳಿಗೆ ಕಡಿಮೆ ಆಗ್ತಾ ಇದೆಯಾ? ಹಾಗಾಗಿ ಪರಭಾಷೆ ಸಿನಿಮಾಗಳಲ್ಲಿ ಒಲವು ತೋರಿಸ್ತಾ ಇದ್ದೀರಾ ಹೇಗೆ ಅನ್ನುವಂಥದ್ದು? ಖಂಡಿತ ಸರ್. ಇದನ್ನು ಈ ಮೂಮೆಂಟಲ್ಲಿ ನಾನು ಹೇಳಬೇಕಾಗತ್ತೆ. ನನಗೆ ಅನಿಸಿರ್ಲಿಲ್ಲ ಮೊದಲು. ನಂದು ಕೂಡ ನಿಮ್ಗೆ ಗೊತ್ತಿದೆ, 18 ಸಿನಿಮಾ ಆಗಿದೆ ನನಗೆ. 14 ಸಿನಿಮಾವರೆಗೂ ನಾನು ಕನ್ನಡ ಸಿನಿಮಾನೇ ಮಾಡಿದ್ದು. ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮೊದಲು ಅವಕಾಶಗಳಿಗೆ ನಾವು ಅಂದರೆ ಕಾಸ್ಟಿಂಗ್ ಮಾಡ್ತಾಯಿದ್ರು. ಡೈರೆಕ್ಟರ್ಗಳಾಗಲಿ, ಪ್ರೊಡ್ಯೂಸರ್ಗಳಾಗಲಿ, ಅಥವಾ ಕೋ ಡೈರೆಕ್ಟರ್ ಆಗಲಿ, ಮ್ಯಾನೇಜರ್ಸ್ಗಳಾಗಲಿ ನಮ್ಮನ್ನು ಅಂದರೆ ಈ ರೋಲಿಗೆ ಇವ್ರು ಸೂಟ್ ಅಂತ ಅನ್ಕೊಂಡಿದ್ದಾಗ ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಇದಂತೂ ಸತ್ಯವಾದ ಮಾತು ಸರ್. ಆಫ್ಟರ್ ಅಪ್ಪು ಸರ್ ಏನು ತೀರೋಗ್ಬಿಟ್ರು, ಅದಾದಮೇಲೆ ನನ್ನ ಪ್ರಕಾರ ಅರ್ಧ ಇಂಡಸ್ಟ್ರಿನೇ ಅಂದರೆ ಕೆಲಸಗಳು ಕಮ್ಮಿ ಆಯಿತು, ಅರ್ಧ ಇಂಡಸ್ಟ್ರಿ ಕಳೆದೋಗ್ಬಿಡ್ತು ಅಂತ ಹೇಳ್ತೀನಿ. ಯಾಕಂದರೆ ಅವರಿದ್ದಾಗಲೇ ನಮಗೆ ತುಂಬ ಅಪ್ರಿಷಿಯೇಟ್ ಮಾಡಿರೋರು, ನಿಮಗೆಲ್ಲ ತುಂಬ ಫ್ಯೂಚರ್ ಇದೆ ಯಂಗ್ಸ್ಟರ್ಸ್, ನೀವು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಅಂತ. ಇವಾಗ ನಮಗೆ ಯಾರು ಕರೆದು ಆ ಥರದ ಒಂದು ಗೈಡೆನ್ಸ್ ಕೊಡೋರೇ ಇಲ್ಲ. ಸೊ ಓಕೆ, ನಾವು ಆರ್ಟಿಸ್ಟು, ನಮ್ಮ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಿಂದ ಸಿನಿಮಾ ಬರುತ್ತೆ, ಎಲ್ಲ ಸಿನಿಮಾಗಳನ್ನೂ ನಾವು ಮಾಡ್ತೀವಿ. ಬಟ್ ಕನ್ನಡದಲ್ಲಿ ಮಾಡಬೇಕಂತ ತುಂಬ ಇರುತ್ತೆ ನಮಗೂ ಅಲ್ವಾ. ತುಂಬ ಪ್ರೊಡಕ್ಷನ್ನು ಆಗ್ತಾ ಇಲ್ಲ ಸರ್, ಏನಕ್ಕೋ ಗೊತ್ತಿಲ್ಲ. ವಾಪಸ್ ಇಂಡಸ್ಟ್ರಿ ಬೆಳಿಬೇಕು. ಮತ್ತೆ ನಾವು ಇಂಡಸ್ಟ್ರಿ ಏನಂದರೆ ತುಂಬ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಹೊರಗಡೆ ಹೋಗೋದಕ್ಕೆ ಅಂದರೆ ಹೊರಗಡೆ ಹೋಗೋದು ಓಕೆ, ಅದ್ರ ಜೊತೆ ಇಲ್ಲೂ ಒಂದಿಷ್ಟು ಜಾಸ್ತಿ ಅವಕಾಶಗಳು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಟಿಸ್ಟ್ಗಳು ಬೇಗ ಡಿಪ್ರೆಷನ್ಗೆ ಹೋಗೋದು. ಸರ್ ನಮ್ಗೆ ಓಕೆ ಸರ್, ಯಾಕಂದರೆ ನನಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಿಂದ ಅವಕಾಶ ಸಿಗ್ತಾಯಿದೆ, ನನ್ನ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ ನನಗೆ. ಬಟ್ ಇಲ್ಲೇ ಇರೋರ ಕತೆ ತುಂಬ ಕ್ರಿಟಿಕಲ್ ಆಗಿರುತ್ತೆ. ಸೊ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಕನ್ನಡದಲ್ಲಿ ಕೂಡ. ಎಲ್ಲ ಅಂದ್ಕೊಂಡಿರ್ತಾರೆ ಸರ್, ಇಲ್ಲ ಇವ್ರು ಜಾಸ್ತಿ ಪೇಮೆಂಟ್ ತೊಗೊತಾರೆ, ಇವ್ರು ಡೇಟ್ಸ್ ಇಲ್ಲ, ಇವ್ರು ಡಿಮ್ಯಾಂಡ್ಸ್ ಜಾಸ್ತಿ ಇರುತ್ತೆ. ಹಂಗಿರಲ್ಲ. ನಮ್ಮ ಲ್ಯಾಂಗ್ವೇಜಸ್ಗೆ ಅಥವಾ ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ಸಿನಿಮಾ ಮಾಡಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸು ನಮ್ಮ ಕನ್ನಡಕ್ಕೆ ನಾವು ಯಾವತ್ತೂ ಕೊಡ್ತೀವಲ್ವ. ಯಾಕಂದರೆ ಅಲ್ಲಿಂದನೇ ನಾವು ಬಂದಿರೋದು, ನಮ್ಗೆ ಸಪೋರ್ಟ್ ಸಿಕ್ಕಿರೋದು ಅಲ್ಲಿಂದನೇ. ಸೊ ಸಿನಿಮಾಗಳಾಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇದೆಲ್ಲದ್ರ ಜೊತೆಗೆ ಅಂದರೆ ವಿಜಯ್ ಅವರು ಮತ್ತು ಪೂಜಾ ಹೆಗಡೆ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗುತ್ತೆ. ಸೊ ಅದನ್ನು ನೋಡಿ ನಿಮ್ಗೆ ಏನು ಅನಿಸ್ತು? ಅಂದರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಪೂಜಾ ಹೆಗಡೆ ಬೋರ್ಡ್ ಮೇಲೆ ಬರ್ದಿರೋಂಥದ್ದು ವಿಜಯ್ ಸರ್ ಅಬ್ವಿಯಸ್ಲಿ ಅಂತ. ಅಷ್ಟೊಂದು ನಂಬಿಕೆ ಟೀಮಲ್ಲೆಲ್ಲ ಇತ್ತ? ಎಲ್ರಿಗೂ ಆ ಥರದೊಂದು ವೈಬ್ ಕ್ರಿಯೇಟ್ ಆಗಿತ್ತು ಸರ್. ಅಲ್ಲಿ ಆ ಥರ ಫಾಲೋವರ್ಸ್ ಇದ್ರು
ವಿಜಯ್ ಸರ್ನ ಆ ಥರ ಅಂದರೆ ಜನ ಅಷ್ಟು ನಂಬ್ತಾರೆ ಅಥವಾ ಅಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅವರಲ್ಲಿ ಏನೋ ಒಂದು ಇರಲೇಬೇಕಲ್ವಾ. ಸೆಟ್ಟಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ಅವ್ರ ವೇ ಆಫ್ ಬಿಹೇವಿಯರ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ಅದು ಎಲ್ಲದರಲ್ಲೂ ಅವರು ಗೆದ್ದಿದ್ದಾರೆ. ಸರ್ ನಮಗೆ ಅವ್ರ ಮೇಲೆ ಲವ್ ಆಗಿತ್ತು ಗೊತ್ತಾ ನಿಮಗೆ. ಏನು ನಮಗೆ 22 ಡೇಸು ಶೂಟ್ ಅಂದರೆ ಪ್ರತಿ ಸೀನು ಅವ್ರ ಜೊತೆನೇ ಇತ್ತು ನಂದು ಯೂಶ್ವಲಿ. ಸೊ ಇನ್ನೇನು ಶೂಟ್ ಮುಗಿತಿರ್ಬೇಕಾದ್ರೆ ನನಗೇನೆ ಬೇಜಾರಾಗಿತ್ತು, ನಾಳೆಯಿಂದ ಮೀಟ್ ಮಾಡೋಕ್ಕಾಗಲ್ಲ ಅಂತೇಳಿ. ಬಟ್ ಇನ್ನೊಂದ್ಸತಿ ಮತ್ತೆ ಹೋಗಿದ್ದೆ, ನಂದು ಪ್ಯಾಚ್ ವರ್ಕ್ ಇತ್ತು. ಸೊ ಒನ್ ಡೇ ಮತ್ತೆ ಆ ಕಾಸ್ಟ್ಯೂಮ್ ಏನಿದೆ ಅದನ್ನೊಂದ್ಸತಿ ಟ್ರೈ ಮಾಡಿ ಮತ್ತೆ ಪ್ಯಾಚ್ ವರ್ಕ್ ಇದ್ದಾಗ ಮತ್ತೆ ಮೀಟ್ ಮಾಡಿದೆ. ಅದೇ ಪ್ರೀತಿ, ಅದೇ ಥರ ಅಂದರೆ ಬ್ರೋ ಅಂತ ಹಾಗೆ ಕರೆದು ಮಾತಾಡೋದು, ಅಷ್ಟೇ ಪ್ರೀತಿ ಕೊಟ್ಟರು, ಅಷ್ಟೇ ಚೆನ್ನಾಗಿದ್ರು. ಇದೆಲ್ಲ ನಂಗೆ ಮರೆಯೋಕ್ಕಾಗಲ್ಲ. ಈಗ ಅಂದ್ರೆ ಕರ್ನಾಟಕದಿಂದ ಬಂದಿರೋರು ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತಾ? ಆ ರೀತಿಯ ಮಾತು ಅಥವಾ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಕರ್ನಾಟಕ ಬಗ್ಗೆ ಏನಾದ್ರು ಚರ್ಚೆ ಆಗಿದ್ದ ಘಟನೆಗಳಿದೆಯಾ, ಹೇಗೆ ಅಂತ? ಅವರು ತುಂಬಾ ಇಂಟ್ರೋವರ್ಟ್ ಇದ್ದಾರೆ ಸರ್, ಜಾಸ್ತಿ ಮಾತಾಡಲ್ಲ. ಸ್ವಲ್ಪ ನಾವೂನು ಹಂಗೇನೆ. ಅಂದ್ರೆ ಅಷ್ಟೆಲ್ಲ ಇಂಡಸ್ಟ್ರಿ ಬಗ್ಗೆ ಆಗ್ಲಿ ಅದೆಲ್ಲ ಮಾತಾಡಲಿಲ್ಲ. ಬಟ್ ನಂದು ಸಲಾರ್ ಸಿನಿಮಾನು ನೋಡಿದ್ರು ಇದಾಗಿ. ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಅವರಿಗೆಲ್ಲ ಗೊತ್ತಾಗ್ತಾ ಇತ್ತು. ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ರು ಪ್ರತಿಯೊಂದನ್ನು. ಈಗ ಅಪೋಸಿಟ್ ಆಕ್ಟ್ ಮಾಡ್ತಿರ್ಬೇಕಾದ್ರೆ ರಿಯಾಕ್ಟ್ ಮಾಡಲೇಬೇಕಾಗತ್ತೆ ಪ್ರತಿಯೊಂದಕ್ಕೂ. ನಂದು ಅವ್ರದ್ದು ಕೋಆರ್ಡಿನೇಷನ್ ಚೆನ್ನಾಗಿತ್ತು. ನಿಮ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ ಅವ್ರು ನಮಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಸೊ ಹಂಗಾಗಿ ಇಲ್ಲ, ಆ್ಯಸ್ ಅ ಫ್ರೆಂಡ್ ಆಗಿ ನಾವು ಅವ್ರ ಜೊತೆ ಹೆಂಗೆ ಮಾತಾಡ್ಬೋದು ಅಷ್ಟು ಲೀನಿಯನ್ಸ್ ಇತ್ತು ಅವ್ರ ಜೊತೆಗೆ. ತುಂಬ ಮಜವಾಗಿತ್ತು ಸರ್. ನಾನು ಅನ್ಕೊತಿದ್ದೀನಿ ಅಂದರೆ ನಮಗೆಲ್ಲ ಇದೊಂದು 100% ಒಂದು ಅಂದರೆ ಈ ಥರದ್ದೆಲ್ಲ ಇದ್ದಾಗಲೇ ನಾವು ಮುಂದೆ ನಮ್ಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಆಯ್ಕೆ ಮಾಡೋಕ್ಕೆ ಸಾಧ್ಯ, ಅಥವಾ ತುಂಬ ಇನ್ಸ್ಪೈರ್ ಆಗಿ ಈ ಥರದ್ದು ಒಳ್ಳೊಳ್ಳೆ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತೀನಿ. ಎಸ್, ಪರ್ಟಿಕ್ಯುಲರ್ ಆಗಿ ಜನನಾಯಕ ಅನ್ನೋದು ತುಂಬ ದೊಡ್ಡ ಕುತೂಹಲ ಹುಟ್ಟಿಸಿತ್ತು. ಬಟ್ ಒಂದಿಷ್ಟು ಅಡೆತಡೆಗಳು ಬಂತು ಸಿನಿಮಾಗೆ. ಸೊ ಅದೆಲ್ಲವನ್ನು ಕೂಡ ಚಿತ್ರತಂಡದ ಭಾಗ ಆಗಿ ನಿಮಗೆ ಹೇಗೆ ಅನಿಸ್ತಾ ಇತ್ತು? ಯಾಕಂತಂದ್ರೆ ಅನ್ಕೊಂಡ ರೀತಿಯಲ್ಲಿ ರಿಲೀಸ್ ಆಗ್ತಾ ಇರಲಿಲ್ಲ, ಲೀಕ್ ಆಯಿತು. ಸೊ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚಿತ್ರತಂಡದ ಒಳಗಿನ ಮಾತು ಹೇಗಿರ್ತಾ ಇತ್ತು? ತುಂಬ ಬೇಜಾರಾಯಿತು ನನಗೆ. ಮೊದಲು ಏನು Jan 9th ರಿಲೀಸ್ ಆಗಬೇಕಿತ್ತು ಸಿನಿಮಾ. ಮೊದಲನೇದಾಗಿ ಪ್ರೊಡಕ್ಷನ್ ಹೌಸ್ಗೆ ತುಂಬ ದೊಡ್ಡ ಏಟ್ ಅದು ಆ್ಯಕ್ಚುಲಿ. ಯಾಕಂದರೆ ಗೊತ್ತಿದೆ ಎಷ್ಟು ಪ್ರಿಪ್ರೇಷನ್ ಇರುತ್ತೆ ರಿಲೀಸ್ಗೆ ಅಂತಿದ್ದಾಗ. ನಾನು ಕೂಡ ಅಂದರೆ ನನ್ನ ಸಿನಿಮಾ ಬರುತ್ತೆ ಅಂದಾಗ ನನಗೂ ಒಂದಿಷ್ಟು ಫಾಲೋವರ್ಸ್ ಇದ್ದಾರೆ ಅಥವಾ ನನ್ನ ಸರ್ಕಲ್ ಇದ್ದಾರೆ. ಅವ್ರಿಗೆಲ್ಲ ಒಂದು ಇಲ್ಲ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ದೊಡ್ಡ ಪರದೆ ಮೇಲೆ ಯಾವಾಗ ನೋಡಬೇಕು ಅನ್ನೋದು ಅವ್ರಿಗೊಂದು ಕುತೂಹಲ ಇರುತ್ತೆ. ಇನ್ನೇನು ಎಲ್ಲ ರೆಡಿಯಾಗಿತ್ತು, ಆ ಟೈಮ್ಗೆ ಸಿನಿಮಾ ಹೋಲ್ಡ್ ಆಗಿಬಿಡ್ತು. ಇರಲಿ, ಫೈನಲಿ ಏನಂದರೆ ಎಲ್ಲದಕ್ಕೂ ಟೈಮ್ ಅಂತ ಹೇಳ್ತೀವಿ. ಅಂದರೆ ಅಷ್ಟೇನು ನಾನು ಇದು ಮಾಡ್ಕೊಂಡಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅದಾದಮೇಲೆ ಸಿನಿಮಾ ಏನು ಲೀಕ್ ಆಯ್ತಲ್ವ, ಸ್ಪೆಷಲಿ ನನ್ನ ಸೀನ್ಗಳೇ ಒಂದಿಷ್ಟು ಜಾಸ್ತಿ ಲೀಕ್ ಆಗಿತ್ತು. ಪ್ರೊಡಕ್ಷನ್ ಹೌಸ್ ಅವರು ಒಂದು ಕಾಲ್ ಮಾಡಿ ಹೇಳಿದ್ರು ಹಿಂಗಾಯಿತು, ಬೇಜಾರಾಗಬೇಡಿ ಅಂತ. ಸೊ ಐ ಆಮ್ ಓಕೆ ವಿತ್ ದ್ಯಾಟ್. ಏನು ಮಾಡೋಕ್ಕಾಗಲ್ಲ. ಅಂದರೆ ಈ ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಿರ್ಬೇಕಾದ್ರೂ ಅಥವಾ ಈ ಥರ ಪೊಲಿಟಿಕಲಿ ಅಂದರೆ ಡ್ರಾಮಾಸ್ಗಳು ಏನು ನಡೀತಿರುತ್ತೆ ಅದರಲ್ಲಿ ಇವೆಲ್ಲ ಕಾಮನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೈನಲಿ ಅದನ್ನೆಲ್ಲ ಮೀರಿ ಇನ್ನೇನು ರಿಲೀಸ್ ಅಂತಕ್ಕೆ ಬಂದಿದೆ ಸಿನಿಮಾ. ಸೊ ಲೀಕ್ ಆದ್ರೂ ವಿಜಯ್ ಸರ್ ಸಿನಿಮಾಗೆ ಏನೂ ತೊಂದರೆ ಆಗಲ್ಲ. ಸೆಲೆಬ್ರೇಷನ್ ಹಾಗೇನೇ ಇರುತ್ತೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ಇನ್ನೇನು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅವರು ಕೂಡ CM ಆಗುವಂತಹ ಸರ್ಕಸ್ನಲ್ಲಿದ್ದಾರೆ, ರೇಸ್ನಲ್ಲಿದ್ದಾರೆ. ದಳಪತಿ ವಿಜಯ್ ಅವರು ಇನ್ಮೇಲೆ CM ವಿಜಯ್ ಆಗೋರು ಅಂತ ಸಾಧ್ಯತೆಗಳು ಕೂಡ ಕಾಣಿಸ್ತದೆ. ಏನು ಹೇಳ್ತೀರಿ ಅಂತ? ಸರ್ ಎಂಥ ಪ್ರೌಡ್ ಮೂಮೆಂಟ್ ಅಲ್ವಾ, CM ಸರ್ ಜೊತೆ ಅಪೋಸಿಟ್ ಆಗಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂದರೆ ಅದು ನೆಗೆಟಿವ್ ರೋಲ್, ಫೇಸ್ ಟು ಫೇಸ್ ತುಂಬ ಚೆನ್ನಾಗಿರುತ್ತೆ. ಸ್ಕ್ರೀನಲ್ಲಿ ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ತುಂಬ ಪ್ರಿಪೇರ್ ಆಗಿದ್ದೆ ಆ ರೋಲ್ಗೆ. ವೆಯ್ಟ್ ಆ್ಯಂಡ್ ಸಿ. CM ಜೊತೆ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಸ್ ಅ CM ಅವ್ರು ನನ್ನ ಫ್ರೆಂಡ್ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಎಸ್ ಎಸ್. ಏನಿಲ್ಲ ಜಗ್ಗಿನ್, ಎಲ್ಲರೂ ಸಿನಿಮಾ ನೋಡಿ. ಅಂದರೆ ಆರ್ಟಿಸ್ಟ್ಗಳಿಗೆ ಏನಂದರೆ ಜನ ಸಿನಿಮಾ ನೋಡಿದ್ರೆ ಮಾತ್ರ ಅವ್ರ ರೆಕಗ್ನೈಸೇಷನ್ ಆಗಲಿ ಅಥವಾ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಎಲ್ಲ ಸಿನಿಮಾಗಳನ್ನೂ ನೋಡಿ, ಥಿಯೇಟ್ರಲ್ಲೇ ನೋಡಿ. ಈ ಥರ ಸಿನಿಮಾ ಎಲ್ಲಾದರೂ ಲೀಕ್ ಆಯಿತು ಹಾಗಾಯ್ತು ಅಂದಾಗ ಪೈರಸಿನ ಸಪೋರ್ಟ್ ಮಾಡಬೇಡಿ. ನೀವು ಪೈರಸಿನ ಸಪೋರ್ಟ್ ಮಾಡಿದ್ರೆ ಸಿನಿಮಾ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸ್ಪೆಷಲಿ ಪ್ರೊಡಕ್ಷನ್ ಹೌಸ್ಗೆ, ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಸ್ಗೆ ತುಂಬ ಸ್ಟ್ರಗಲ್ ಮಾಡಿರ್ತಾರೆ, ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ, ಹರಿಸಿ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು ವಜರಂಗ್ ಶೆಟ್ಟಿ ಅವರೇ, ಆಲ್ ದಿ ಬೆಸ್ಟ್. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಜಗೀನ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಜನನಾಯಕನ್ ಸಿನಿಮಾದಲ್ಲಿ ದಳಪತಿ ವಿಜಯ್ ವಿರುದ್ಧ ವಿಲನ್ ಆಗಿ ಸೆಣಸಾಡಿರ್ತಕ್ಕಂತಹ ನಮ್ಮ ಕನ್ನಡದ ನಟ ವಜರಂಗ್ ಶೆಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಅಂದರೆ ಅವ್ರ ಜೊತೆಗಿನ ಎಲ್ಲ ಜರ್ನಿನೂ ಕೂಡ TV9 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.